ಸಿಎಂ ಅಷ್ಟೇ ಅಲ್ಲ, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ರಾಯಚೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಶಾಶ್ವತ ಅಲ್ಲ ಎಂದು ನಾನು ಕೂಡ ಹೇಳ್ತೀನಿ. ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆಗೆ ಇದೀಗ ಪ್ರತಿಯೊಬ್ಬರು ಶಾಸಕರು ಸಚಿವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹೌದು, ಸಿಎಂ ಹೇಳಿರೋದು ಕರೆಕ್ಟ್ ಆಗಿದೆ, ಯಾವುದೂ ಕೂಡ ಶಾಶ್ವತವಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸಚಿವ ಭೈರತಿ ಸುರೇಶ್. ಅಧಿಕಾರ ಶಾಶ್ವತ ಅಲ್ಲ ಅಂತ ಕೂಡ ನಾನು ಕೂಡ ಹೇಳ್ತೀನಿ, ಅದನ್ನು ನಾನು ಒಪ್ಕೊಳ್ತೀನಿ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲಿವರೆಗೆ ಜನರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ಕೂಡ ಅಧಿಕಾರ ಇದ್ದೇ ಇರುತ್ತೆ. ಜನ ಆಶೀರ್ವಾದ ಮಾಡಬೇಕಷ್ಟೇ, ಯಾರೂ ಕೂಡ ಶಾಶ್ವತ ಅಲ್ಲ ಅಂತ ಹೇಳಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳುವವರೆಗೂ ಕೂಡ ನಮ್ಮಲ್ಲಿ ಅಧಿಕಾರ ಇದ್ದೇ ಇರುತ್ತೆ. ಹೈಕಮಾಂಡ್ ಬದಲಾವಣೆ ಬಯಸಿದ್ರೆ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳಿ ರಾಯಚೂರಿನಲ್ಲಿ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಭಾಳ ದೊಡ್ಡ ಸ್ಥಾನ, ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತೀವಿ. ಎಲ್ಲ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಎಲ್ಲಿ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಯಾವ್ದು ಎಲ್ಲರೂ ಶಾಶ್ವತ ಅಲ್ಲ ಅಂತಾನೆ ಹೇಳಿರೋದ್ರಿ. ಇವಾಗ ಹೇಳ್ಬಾರ್ದು ಅಂತ ಎಲ್ಲಿದೆ ಅಂತ ಎಲ್ಲಿದೆ? ಬೆಳಗಾವಿಯಲ್ಲಿ ಮಾತಿಗೂ ನೀವು ಒಂದೊಂದು ಮಾತಿಗೂ ನೀವು ನಿಮ್ಮ ಕಲ್ಪನೆಗಳು ಮಾಡಿದ್ರೆ ಅರ್ಥ ಇಲ್ಲಪ್ಪ. ಅಧಿಕಾರ ಶಾಶ್ವತ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಹೇಳ್ದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿ ಆಗಿರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೀನಿ. ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅಂತ ಹೇಳಿದ್ದೀನಿ. ಅದನ್ನೇ ಮುಖ್ಯ.